ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ನಾನು ಒಂದು ವೀಕ್ ಆಗಿತ್ತು ವ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮೂರಲ್ಲಿ ಮುನಿದೇವ್ರ ಹಬ್ಬ. ಸ್ಕೂಲ್ ಮುಗಿಸ್ಕೊಬಂದು ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಗದ್ದೆ ಹತ್ರ ಹೋಗ್ತಾಯಿದ್ದೀನಿ. ನಾಟಿ ಕೋಳಿ ಒಪ್ಪಿಸ್ಕೊಬರ್ಬೇಕು. ಅದು ಹೇಗೆ ಮಾಡ್ತೀವಿ ಅಂತ ನಾನು ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲೂ ಮಿಸ್ ಮಾಡ್ದಂಗೆ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನೋಡೋಣ ಯಾವ ಥರ ಹಬ್ಬ ಮಾಡ್ತೀವಿ ನಾವು ಅಂದ್ಬಿಟ್ಟು. ಓ ಆಯಿತು, ಹಿಡ್ಕೋಬೇಕು. ಓ ನೀನೇ ಹಿಡ್ಕೊಂಡಿವೆ. ನಾನು ಹಿಡಿತೀನಿ, ನೀವು ಮಾಡ್ರಿ. ಗೊತ್ತಿರೋಕ್ಕೆ ನಾನು ದಿನಕ್ಕೆ 5 ಸಬ್ಸ್ಕ್ರೈಬ್ ನಮಗೋಸ್ಕರ ಆಯ್ತಾ ಇರೋದು. ನನ್ನ ಬಿಡ್ಬೇಡ ಕಣ, ಓಡೋಗುತ್ತೆ. ನಾನು ಏನು ಮಾಡ್ತಾ ಇದೀಯಪ್ಪ? ಬಿಡ ಅಲ್ಲೇ ಇಲ್ಲ, ಆಮೇಲೆ ಎತ್ಕೊಳ್ಳ. ಗದ್ಗೆ ಮಾಡಿದ್ದೀವಿ, 3 ಕಲ್ಲು ತಂದು ಇಟ್ಟಿದ್ದೀವಿ. ಅದೇ ದೇವರು ಅಂತ ನಾವು ಅನ್ಕೊಳ್ಳೋದು. ಅಲ್ಲಿಡಬಲ್ಲಿ ಕೊಡಲ್ಲ, ಅಪ್ಪನ ಕೊಡು. ಹ್ಞೂ ಅಲ್ಲೇ ಹಿಂದೆ. ಹ್ಞೂ ಕೂಗ್ತಾರಲ್ವ. ಜಾಗ ಬಿಡು, ಚಪ್ಪಲಿ ಆ ಕಡೆ ಬಿಡು, ಸರಿಯಾಗಿ ನಿಂತ್ಕೊ. ಇಲ್ಲೇನು ಮುಳ್ಳೇನು ಚುಚ್ಚೋದಿಲ್ಲ, ಜಾಗ ಬಿಡು. ಎಲ್ಲ ನೀರು ಕೊಡಲ್ಲ, ಇನ್ನೊಂಚೂರು ನಿಂತ ಮಾಡು. ನನ್ನ ಕಡೆ ಕಲಿದ್ಯಾ ಅಪ್ಪ? ನೀವು ಅರ್ಚಿಗೆ ಅನ್ನದ ಕಡೆ ಇಟ್ಕೊಂಡು ನಾನಿದು ಹಚ್ತೀನಿ ಅನ್ನೋ. ಜಾಸ್ತಿ ಅಲ್ಲೇ ಇಟ್ಕೊಳವ ಸುಮ್ಮನೆ. ಚಪ್ಪಲಿ ಅಲ್ಲೇ ಬಿಡೋ ಬಗ್ರೆ ಬಗ್ರೆ. ಚಪ್ಪಲಿ ನೀನು ಕೋಳಿ ಕೋಳಿಲ್ಲ ಅಲ್ಲಿ ಬಿಟ್ಬಿಟ್ಟು. ಅದಕ್ಕೆ ಇದಕ್ಕೆ ಮೊಸರನ್ನ ಇಟ್ಟಿಲ್ಲ. ನೋಡಿ ಬಿಟ್ಬಿಡು. ಕಾಯ ಪೂಜೆ ಮಾಡಿ ಬನ್ನಿ. ಜಾಗ ಬಿಡ್ಲ. ಗಂಧದ ಕಡೆ ಅಲ್ಲವೇ ನೋಡಿ. ಸರಿ ಮಾಡ, ಕುಡ್ನೆಲ್ಲ ಸುಳಿ ಮಾಡ. ಆ ಕಡೆ ನಿಂತ್ಕೊಂಡ್ರೆ ನೀನು ಯಮ್ಮ ನೀರು ಇಟ್ಕೊಳಪ್ಪ. ಇಟ್ಕೊಳ್ಳೋ ಗಂಧದ ಕಡೆ ಕೈಲಿ. ನಾನು ಗಂಧದ ಕಡೆ ಕೈ ಇಟ್ಕೊಳ್ಳೋ. ನೀನು ಕಾಲು ಇಟ್ಕೊಳ. ಕೋಳಿ
ಮುಖ ನೀರು ಬಿಡವ ಬಾಯಿಗೆ, ನೀರು ಬಿಡವ ನೀನು. ಬಿಡ್ತಾ ಇದೆ, ಸುಮ್ಮನಿರು ಅಲ್ಲಿ. ಬಿಡು ಬೇಗ, ನೀರು ಬಿಡ ಬೇಗ. ಬಿಡು ನಾನು. ಪೂಜೆ ಮಾಡಿ ಹೆಂಗ ಮಾಡು. ಕೊಡು ಅಣ್ಣ, ಕೊಡು. ಇದು ಹಿಂದಕ್ಕೆ ಬರುವ, ಹಿಂದಕ್ಕೆ ಈಗ. ಸುಮ್ಮನೆ ಬಿಡು, ಈಗ ಅದು ಮುಟ್ಬಾರ್ದು. ಈಗ ಅದು ಕಟ್ ಮಾಡಿದ್ಮೇಲೆ ಮುಟ್ಬಾರ್ದು. ಮಕ್ಕಳೆಲ್ಲ ಪೂಜೆ ಮಾಡಾದ್ಮೇಲೆ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ನನ್ನ ಮಗ ಅದು ಕಟ್ ಮಾಡಿದ್ವಲ್ಲ ಕೋಳಿದ, ಅದನ್ನೇ ನೋಡೋದಾಯ್ತು. ಏನೇನೋ ಕ್ವಶನ್ ಕೇಳ್ತಾ ಇದ್ದ. ನಾನು ಪೂಜೆ ಮಾಡೋಕ್ಕೇ ಬಿಡ್ತಿರ್ಲಿಲ್ಲ. ಹೇಳಮ್ಮ ಅಂತ ಕೇಳ್ತಲೇ ಇದ್ದ ಕ್ವಶನ್ನು. ನೀಟಾಗಿ ಚೆನ್ನಾಗಿ ಪೂಜೆ ಆಯಿತು ಮತ್ತು ಬೇಗನೂ ಆಯಿತು. ಪ್ರತಿ ವರ್ಷ ತುಂಬ ಲೇಟ್ ಆಗೋದು, ಈ ವರ್ಷ ಬೇಗ ಆಯಿತು. ಜೋರಕ್ಕೆ ಹೋಗೋ, ನಾವು ಅವ್ರು ಬಂದು ಹೋಗೋ ಜೋರಾಗೆ. ಈ ಥರ ನಮ್ಮ ಅಮ್ಮನ ಮನೇಲಿ ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತಿದ್ದೋ ನಾವು ಮದುವೆಗಿಂತ ಮುಂಚೆ. ಇಲ್ಲಿ ಬೆಂಗಳೂರಿಂದ ಬಂದಮೇಲೆ ನಾವು ನಮಗೆ ತೋಟ ಕೊಟ್ಟಿದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸಂಜೆ ಬಂದು ದೇವರಿಗೆಲ್ಲ ಒಪ್ಪಿಸ್ಕೊಂಡು ಹೋಗ್ತೀವಿ ಕೋಳಿಯ. ಆಮೇಲೆ ಅಲ್ಲಿ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ. ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಹೇಳ್ತಿದ್ರು ನಮ್ಮೇಮೋ ಅಮ್ಮ ನಾವು ಅಲ್ಲೇ ಅಡುಗೆ ಮಾಡ್ಕೊಳ್ಳೋಣ ಅಂತ. ನೋಡೋಣ, ದೇವ್ರ ಆಶೀರ್ವಾದ ಇದ್ದರೆ ಇಲ್ಲೇ ಅಡುಗೆ ಮಾಡ್ಕೊಂಡು ದೇವ್ರಿಗೆ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಹೋಗಬೇಕು. ನನಗೂ ಆಸೆ ಇದೆ. ನೋಡೋಣ ಯಾವ ವರ್ಷದಿಂದ ಆ ಥರ ಮಾಡ್ತೀನಿ ಅಂತ. ಹಾಂ, ಮಕ್ಕಳು ತಿಂತವೆ. ಹಿಡೀರಪ್ಪ, ಹಿಡಿಯೋ ಮಾಮಿ, ದೇವ್ರ ಪ್ರಸಾದ. ಹಂಗೆ ಅನ್ಬಾರ್ದು. ಮನೇಲಿ ಚಿಚ್ಚಿ ಸರ್ತೀನಿ ತಿನ್ನು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟು. ಪ್ರತಿ ವರ್ಷವೂ ಲೇಟ್ ಆಗೋದು. ಈ ವರ್ಷ ಲೇಟ್ ಆಗಲಿಲ್ಲ ಮತ್ತು ಕತ್ಲೇನೂ ಆಗಿಲ್ಲ. ಯಾವಾಗಲೂ ಕತ್ಲೆ ಆಗಿಬಿಡೋದು. ಈ ವರ್ಷ ತುಂಬ ಚೆನ್ನಾಗಿ ಪೂಜೆನೂ ಆಯಿತು, ಬೇಗನೂ ಪೂಜೆ ಆಯಿತು. ಅದಕ್ಕೆ ಇನ್ನು ಮನೆಗೆ ಹೋಗಿ ಕೋಳಿ ಎಲ್ಲ ಕ್ಲೀನ್ ಮಾಡಬೇಕಾಯ್ತು, ಹಸು ಇಟ್ಕೋಬೇಕಾಗಿತ್ತು. ಹೊರಟ್ಬಿಟ್ಟು ಬೇಗ ಪೂಜೆ ಮುಗಿಸ್ಕೊಂಡು ಬಂದ್ರೂ ನಮ್ಮ ಮನೆಯವರು ಹಸುಗಳೆಲ್ಲ ಇಟ್ಕೊಬಂದು ಅದು ಹಾಲು ಕರೆದು ಡೈರಿಗೆ ಹಾಕೋಷ್ಟ್ರೊಳಗಡೆ ಟೈಮ್ ಆಗೋಯ್ತು. ಅಷ್ಟರೊಳಗಡೆ ಅನ್ನ ಮುದ್ದೆ ಎಲ್ಲ ರೆಡಿ ಮಾಡಿ ಸಾಂಬಾರಿಗೆ ಖಾರನೂ ರುಬ್ಕೊಂಡೆ. 8 ಗಂಟೆ ಆಗಿತ್ತು. ಅವರು ಎಲ್ಲ ಅವರು ಹಸು ಡ್ಯೂಟಿ ಮುಗಿಸ್ಕೊಬರೋಷ್ಟ್ರೊಳಗಡೆ ಆಗೋಗಿ ಚಿಕನ್ ಕೋಳಿ ಎಲ್ಲನೂ ಕ್ಲೀನ್ ಮಾಡಿ ನಮ್ಮ ಮನೆ ಹಿಂದೆ ಫುಲ್ ಎಲ್ಲ ಬೆಂಕಿ ಹಾಕ್ಕೊಂಡು ಆ ಪುಕ್ಕ ಎಲ್ಲ ಕಿತ್ತು ಎಲ್ಲ ಕ್ಲೀನ್ ಮಾಡೋಷ್ಟ್ರೊಳಗಡೆ ಕರೆಕ್ಟಾಗಿ 8:45 ಆಗೋಯ್ತು. ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಕ್ಕೆ ನಾನು ಒಗ್ಗರಣೆಗೆ ಹಾಕಿ ಎಲ್ಲ ಬೇಗ ಮಾಡಿದೆ. ನಮ್ಮ ಏಮುಗೆ ಚಿಕನ್ ಸಾರು ಅಂದರೆ ಬೇಗ ಹೊಟ್ಟೆ ಹಸಿಯುತ್ತೆ, ನನಗೂ ಹೊಟ್ಟೆ ಹಸಿತಿತ್ತು. ಆಯ್ತಮ್ಮ ಅಂತಿದ್ದ. ಕರೆಕ್ಟಾಗಿ 9:30 ಆಗುತ್ತೆ ಅಂತ ನಾನು ಅವ್ನಿಗೆ ಹೇಳಿದ್ದೆ. ಕುಕ್ಕರ್ನೆಲ್ಲ ಕ್ಲೋಸ್ ಮಾಡಿ ಬಂದು ಬಟ್ಟೆ ಎಲ್ಲ ಒಗೆದಿದ್ದವೆಲ್ಲ ಇತ್ತು, ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂದ್ಕೊಂಡು ಬಟ್ಟೆ ಫೋಲ್ಡ್ ಮಾಡಿ ಆ ಬಟ್ಟೆ ಯಾವ್ಯಾವ ಜಾಗಕ್ಕೆ ಇಡಬೇಕಾ ಜಾಗಕ್ಕೆಲ್ಲ ಇಟ್ಟೆ. ಅಷ್ಟರೊಳಗಡೆ ವಿಸಲ್ ಬಂತು. ನಮ್ಮ ಮಕ್ಕಳು ಕೈ ತೊಳ್ಕೊಬನ್ನಿ ಅಂತ ಹೇಳಿದಕ್ಕೆ ಅವರು ಎಲ್ಲ ಅಡುಗೆ ಮನೆಯಲ್ಲೇ ನಿಂತ್ಬಿಟ್ಟಿದ್ರು. ಬೇಗ ಕೈ ತೊಳ್ಕೊಬಂದು ಪಾಪ ಸಿಕ್ಕಾಬಟ್ಟೆ ಹೊಟ್ಟೆ ಹಸ್ಬಿಟ್ಟಿತ್ತು. ನಾನು ಅಡುಗೆ ಆಗೋಷ್ಟೊತ್ತಿಗೆ 10 ಗಂಟೆ ಆಗೋಯ್ತು. ಸಿಕ್ಕಾಬಟ್ಟೆ ಟೈಮ್ ಆಗಿಬಿಡ್ತು ಇವತ್ತು. ಅವ್ರು ಬೇಗ ಕ್ಲೀನ್ ಮಾಡಿಕೊಟ್ಟಿದ್ರೆ ನಾನು ಬೇಗ ಮಾಡಿವೆ. ಚಿಕನ್ ಕ್ಲೀನ್ ಮಾಡಿಕೊಟ್ಟಿದ್ದೆ, ಅವ್ರು ಲೇಟ್ ಆಯಿತು. 10 ಗಂಟೆ ನಾನು ಊಟ ಕೊಟ್ಟಾಗ ಮಕ್ಕಳಿಗೆ ಅವರು ಎಲ್ಲ ನನ್ನ ಚಿಕ್ಕ ಮಗ ಅಂತೂ
ಸ್ವಲ್ಪ ಚಿಕನ್ ಮಟನು ಅಂದರೆ ಊಟ ಮಾಡ್ತಾನೆ, ಇನ್ನು ಬೇರೆ ಸಾರು ಯಾವುದೂ ಊಟ ಮಾಡಲ್ಲ. ತುಂಬ ಚೆನ್ನಾಗಾಗಿತ್ತು ಅಡುಗೆ. ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆ ಹೇಗೆ ಮುನಿ ದೇವ್ರ ಹಬ್ಬ ಮಾಡ್ತೀವಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.